ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 43 ಪಾರಾಯಣ ಮಾಡುತ್ತೇವೆ. ಮಹಾಸಮಾಧಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರಿಗೆ ತಮ್ಮ ದೇಹಾವಸಾನದ ಸಮಯದ ಕರಾರುವಕ್ಕಾಗಿ ತಿಳಿದಿತ್ತು. ಅದನ್ನು ತಮ್ಮ ಅಂತರಂಗ ಭಕ್ತರಿಗೆ ಅವರು ಹೇಳಿಯೂ ಇದ್ದರು. ಮರಣಕ್ಕೆ ಮೊದಲು ಧಾರ್ಮಿಕ ಗ್ರಂಥಗಳ ಪಾರಾಯಣ, ಸತ್ಸಂಪ್ರದಾಯ ಅದನ್ನು ಮಾಡಿ ಮುಗಿಸಿದರು. ಪರಮಾತ್ಮನ ಅವತಾರ ರೂಪಿಯಾದ ಬಾಬಾ ಅವರು ಲೋಕ ರೀತಿಯಂತೆ ವಜೆ ಎಂಬ ತಮ್ಮ ಭಕ್ತರಿಗೆ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡುವಂತೆ ಆಜ್ಞಾಪಿಸಿದ್ದರು. ವಜೆ ಅವರು 7 ದಿನಗಳ ಕಾಲ ಸತತವಾಗಿ ಪಾರಾಯಣ ಮಾಡಿ ಬಳಲಿದ್ದರು. ಇದನ್ನರಿತ ಬಾಬಾ ಅವರು ಪಠಣವನ್ನು ನಿಲ್ಲಿಸಿದರು. ಈ ಸಮಯದಲ್ಲಿ ಬಾಬಾ ಅವರು ಭಿಕ್ಷೆ ಬೇಡುವುದನ್ನು ನಿಲ್ಲಿಸಿದ್ದರು. ಸುಮ್ಮನೆ ಮಸೀದಿಯಲ್ಲಿ ಕುಳಿತು ಭಕ್ತರಿಗೆ ಉಪದೇಶ ನೀಡುತ್ತಿದ್ದರು. ಕಾಕಾ ಸಾಹೇಬರು ಹಾಗೂ ಬೂಟಿ ಅವರೊಡನೆ ಭೋಜನ ಸ್ವೀಕರಿಸುತ್ತಿದ್ದರು. ಆದರೆ 15ನೇ ಅಕ್ಟೋಬರ್ 1918 ಎಲ್ಲರನ್ನೂ ಮನೆಗೆ ಊಟ ಮಾಡಿ ಬನ್ನಿರೆಂದು ಕಳುಹಿಸಿದರು. ಲಕ್ಷ್ಮೀಬಾಯಿ, ಬಾಗೋಜಿ, ಬಾಳಶಿಂಪಿ, ನಾನಾ ಸಾಹೇಬ ನಿಮೋಣ್ಕರರು ಮಾತ್ರ ಬಾಬಾ ಅವರ ಬಳಿಯೇ ಇದ್ದರು. ಅನುಗ್ರಹಿಸಿ ತಮ್ಮನ್ನು ಬೋಟವಾಡಕ್ಕೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು. ಹೀಗೆ ಹೇಳುತ್ತಾ ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದರು. ನಾನಾ ಸಾಹೇಬರು ಬಾಬಾ ಅವರಿಗೆ ಸ್ವಲ್ಪ ನೀರು ಕುಡಿಯಲು ನೀಡಿದರು. ಆ ನೀರು ಬಾಯಲ್ಲಿ ಹೋಗದೆ ಹೊರಬಂದಿತು. ಬಾಬಾ ತಮ್ಮ ಭೌತಿಕ ದೇಹವನ್ನು ತೊರೆದರು. ಈ ವಾರ್ತೆ ಎಲ್ಲ ಕಡೆ ಬಿರುಗಾಳಿಯಂತೆ ಹರಡಿತು. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಮಸೀದಿಯತ್ತ ಧಾವಿಸಿದ್ದರು. ಕೆಲವರಂತೂ ಮೂರ್ಛಿತರಾಗಿ ಎಳೆಯ ಮಕ್ಕಳಂತೆ ತಂದೆಯನ್ನು ಕಳೆದುಕೊಳ್ಳುವರಂತೆ ರೋಧಿಸಿದರು. ಎತ್ತ ನೋಡಿದರೂ ಜನಸ್ತೋಮ ಶೋಕ ಸಾಗರದಲ್ಲಿ ಮುಳುಗಿತು. ಬಾಬಾ ದೇಹತ್ಯಾಗದ ನಂತರ ಅಂತ್ಯ ಸಂಸ್ಕಾರದ ಸಮಸ್ಯೆ ಬಂದಿತು. ಮುಸ್ಲಿಮರು ಇಸ್ಲಾಂ ಧರ್ಮದಂತೆ ಅವರನ್ನು ಮಸೀದಿಯ ಅಂಗಳದಲ್ಲಿ ಅವರನ್ನು ಗೋರಿಯನ್ನು ನಿರ್ಮಿಸಬೇಕೆಂದು ಹಠತೊಟ್ಟರು. ಆದರೆ ಶಿರಡಿ ಗ್ರಾಮದ ಮುಖ್ಯಸ್ಥ ರಾಮಚಂದ್ರ ಪಾಟೀಲರು ಇದಕ್ಕೊಪ್ಪಲಿಲ್ಲ. ಸಾಯಿಯವರ ಆಣತಿಯಂತೆ ಬೂಟಿ ಅವರು ನಿರ್ಮಿಸಿದ ವಾಡಾದಲ್ಲಿಯೇ ಸಮಾಧಿ ಮಾಡಬೇಕೇ ವಿನಃ ಬೇರೆ ಕಡೆ ಬೇಡ ಎಂದು ಅನೇಕ ಭಕ್ತರು ವಾದಿಸಿದ್ದರು. ಹೀಗೆಯೇ ವಾದ ವಿವಾದಗಳು ನಡೆದೇ ಇದ್ದವು. ಮಾರನೆಯ ದಿನ ಸಾಯಿ ಅವರು ಲಕ್ಷ್ಮಣ ಜೋಶಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು, ನಾನು ಮೃತನಾಗಿದ್ದೇನೆ, ಬೇಗ ಬಂದು ನನಗೆ ಪೂಜೆ ಸಲ್ಲಿಸಿ ಆರತಿ ಮಾಡಿ ಹೋಗು ಎಂದು ಅಪ್ಪಣೆ ಮಾಡಿದರು. ಲಕ್ಷ್ಮಣ ಜೋಶಿ ಅವರು ಸ್ನಾನ ಸಂಧ್ಯಾವಂದನೆ ಮುಗಿಸಿ ಬಾಬಾ ಅವರ ಭೌತಿಕ ದೇಹಕ್ಕೆ ಪೂಜೆ ಆರತಿ ಸಲ್ಲಿಸಿ ಮೌಲ್ವಿಗಳ ವಿರೋಧವನ್ನು ಲೆಕ್ಕಿಸದೆ ಮನೆಗೆ ಹಿಂತಿರುಗಿದರು. ಬಾಬಾ ಅವರ ಆದೇಶದಂತೆ ವಾಡಾದಲ್ಲೇ ಸಮಾಧಿ ನಿರ್ಮಿಸಲು ಭಕ್ತವೃಂದ ತೀರ್ಮಾನಿಸಿತು. ರಾಹತಾದಿಂದ ಬಂದ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸಮಾಧಿ ತೋಡಲು ಆರಂಭವಾಯಿತು. ಭಕ್ತರು ಬಹುಮತದಿಂದ ವಾಡಾದಲ್ಲಿಯೇ ಸಮಾಧಿ ನಿರ್ಮಿಸಬೇಕೆಂದು ತೀರ್ಮಾನಿಸಿದ್ದರಿಂದ ಕಲೆಕ್ಟರರಿಗೆ ವಿಷಯವನ್ನು ಅಧಿಕೃತವಾಗಿ ತಿಳಿಸಲಾಯಿತು. ಬುಧವಾರ ಸಂಜೆ ಶ್ರೀ ಸಾಯಿ ಅವರ ಪಾರ್ಥಿವ ಶರೀರವನ್ನು ಸಕಲ ರಾಜ ಮರ್ಯಾದೆಗಳೊಂದಿಗೆ ವಾಡಕ್ಕೆ ತರಲಾಯಿತು. ಈ ಹಿಂದೆ ಭಗವಾನ್ ಮುರಳೀಧರ ಕೃಷ್ಣನ ಪ್ರತಿಮೆಯ ಪ್ರತಿಷ್ಠೆಗೆಂದು ಸಿದ್ಧವಾಗಿದ್ದ ಗರ್ಭಗೃಹದಲ್ಲಿ ಶ್ರೀ ಸಾಯಿನಾಥರ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡಲಾಯಿತು. ಅಂತ್ಯಕ್ರಿಯೆಗಳನ್ನು ಬಾಳಸಾಹೇಬ ಬೂಟಿ, ಉಪಾಸನಿ ಮಹಾರಾಜ ಹಾಗೂ ಬಾಪು ಸಾಹೇಬ ಜೋಗರು ಸಾಂಪ್ರದಾಯಿಕ ವೈಭವದಿಂದ ನೆರವೇರಿಸಿದರು. ನೆರೆದ ಜನಸ್ತೋಮವೆಲ್ಲ ಜಯ ಸಾಯಿನಾಥ, ಜಯ ರಾಮ, ಜಯ ಶ್ಯಾಮ, ಜಯ ಜಯ ಬಾಬಾ ಎಂದು ಉಕ್ಕಿ ಬರುತ್ತಿದ್ದ ಅಗಲಿಕೆಯ ದುಃಖದೊಡನೆ ಜಯಕಾರ ಮಾಡಿದರು. ಶ್ರೀ ಸಾಯಿನಾಥರ ದಿವ್ಯ ಸನ್ನಿಧಿಯಿಂದ ಪವಿತ್ರವಾದ ದ್ವಾರಕಾಮಾಯಿ ಎಂದು ಖಿನ್ನತೆಯ ಛಾಯೆಯಿಂದ ಕೂಡಿದ್ದರೂ ಭಗವಾನ್ ಸಾಯಿ ಅವರ ಜ್ಯೋತಿ ಸ್ವರೂಪವಾದ ಯೋಗ ಶರೀರ ಎಂದೆಂದಿಗೂ ಇಲ್ಲಿಯೇ ಇದೆ ಎಂಬುದು ನಂಬಿದ ಭಕ್ತರ ನಿತ್ಯ ನೂತನ ದಿವ್ಯಾನುಭವವಾಗಿದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 43ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.